ಈ ಮರ ಕಂಪ್ಲೀಟ್ ಒಣಗೋಗಿತ್ತು ನಾನು ಬರುವಾಗ. ಏನಿಲ್ಲ ಅಂದ್ರೂ ಒಂದು 300-400 ಲೋಡ್ ಮಣ್ಣು ಹಾಕಿದೀವಿ ಇದಕ್ಕೆ. ಇಲ್ಲಿ ಈ ಕೆರೆನಲ್ಲಿ ನೀರು ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರೈತರುಗಳಿಗೆ ಬೋರ್ವೆಲ್ ಅಲ್ಲಿ ನೀರಿರಲ್ಲ. ಕಂಪ್ಲೀಟ್ ಕೆರೆನಲ್ಲಿ 18 ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕಿದ್ರು. ತುಂಬಾ ಕಷ್ಟಪಟ್ಟೆ ಇದನ್ನ ರೀರೂಟ್ ಮಾಡ್ಸಕ್ಕೆ. ಮರಳು ಮಾಫಿಯಾದವರು ಕೆರೆಯನ್ನ ಬಗೆದು ಕೆರೆಯ ಒಂದು ಕುರುವೆ ನಾಶ ಆಗಂಗ್ ಮಾಡಿದ್ರು. 100 ವರ್ಷದಿಂದ ಹೂಳೆ ತೆಗೆದಿರಲಿಲ್ಲ, ನೀರೇ ನಿಲ್ತಾ ಇರಲಿಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನಮ್ಗೆ ಇದೊಂದು ಕೆರೆ ಒಂದು ಮಾಡಿಕೊಟ್ರು. ಗೌರ್ಮೆಂಟ್ ಎಲ್ಲಾದು ದುರ್ಬೀನ್ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ. ನಾವೇ ಪ್ರಜೆಗಳು ನಾವ್ ಎಚ್ಚೆತ್ಕೋಬೇಕು. ಅದ್ ಕೆರೆಗೆ ಡಿಪಿಆರ್ ಮಾಡ್ಬೇಕಾದ್ರೆ 25 ಲಕ್ಷ ಖರ್ಚು ಮಾಡ್ಬೇಕು ಡಿಪಿಆರ್ ಮಾಡ್ಲಿಕ್ಕೆ. ಆ 25 ಲಕ್ಷದಲ್ಲಿ ನಾವು ಸುಮಾರು ಕೆರೆಗಳನ್ನ ಪುನರುಜ್ಜೀವನ ಮಾಡ್ಬೋದು. ನಂಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿರೋದ್ರಿಂದ ಕೆರೆನ ಎಷ್ಟು ಕಮ್ಮಿ ದುಡ್ಡಲ್ಲಿ ಹೇಗೆ ರಿಜುವಿನೇಟ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ದುಡ್ಡು ಕೊಡಬೇಡಿ, ವರ್ಕ್ ಆರ್ಡರ್ ಕೊಡಿ, ನಾನು ದುಡ್ಡು ಹಾಕಿ ಮಾಡ್ತೀನಿ ಅಂತ. ನನಗೆ ವರ್ಷಕ್ಕೆ 10 ಕೆರೆ ಮಾಡಬೇಕು ಅಂತ ನಂಬರ್ ಇದೆ. ಸೊ ನನಗೆ ಬರೀ ಕೆರೆ ಇಲ್ಲ, ಕೆರೆ ಜೊತೆಗೆ ನನಗೆ ಮರನೂ ಬೆಳೆಸ್ಬೇಕು. ಮಿನಿಮಮ್ ನಾನು 15-20 ಸಾವಿರ ಗಿಡ ಹಾಕ್ತಾನೆ ಇದ್ದೀನಿ. ಇಲ್ಲಿವರೆಗೆ ಎಷ್ಟು ಕೆರೆ ಕ್ಲೀನ್ ಮಾಡಿದ್ದೀರಿ? 9 ಆಯಿತು. ಈಗ 15 ರಾಯರ ಕೆರೆ ಅಂತ ಶುರು ಮಾಡೋಣ ಅಂತ ಹೊರಟಿದ್ದೀನಿ. ಆಲದ ಮರದೊಳಗಡೆ ಅರಳಿ ಮರ ಬರ್ತಾ ಇದೆ. ಇದಕ್ಕೆ ದತ್ತಾತ್ರೇಯ ಸ್ವಾಮಿ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಹಕ್ಕಿನೇ ತಂದು ಹಾಕಿರ್ಬೋದು ಬೀಜನ. ಇದು ನಮ್ದು ಅರಳಿ ಮರ, ಆ್ಯಕ್ಚುಲಿ ಇದು ಆಲದ ಮರ. ಈ ಮರ ಕಂಪ್ಲೀಟ್ ಒಣಗೋಗಿತ್ತು ನಾನು ಬರುವಾಗ. ಇದ್ರದ್ದು ಬುಡ ಫುಲ್ಲು ಎಕ್ಸ್ಪೋಸ್ ಆಗಿತ್ತು. ಇದು ಮೇನ್ ರೀಸನ್ ಏನಂತ ಹೇಳಿದ್ರೆ ಸ್ಯಾಂಡ್ ಮಾಫಿಯಾ ಇಲ್ಲಿಂದ ಮಣ್ಣು ತೊಗೊಂಡು ಹೋಗಿದ್ದಾರೆ, ಬಗದ್ಬಿಟ್ಟು ತೊಗೊಂಡು ಹೋಗಿದ್ದಾರೆ. ಅದು ಬೇರ್ನ ರೂಟ್ನ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ. ಬಿಕಾಸ್ ಆಫ್ ದಟ್ ಮರ ಬತ್ತೋಯ್ತು. ಇಲ್ಲಿ ಬಂದು ಫಸ್ಟ್ ನಂಗೆ ಕಣ್ಣಿಗೆ ಬಿದ್ದಿದೆ ಈ ಮರ. ಬಂದ ತಕ್ಷಣ ನಾನು ಹೇಳಿದೆ, ಇಲ್ಲ ಇದಕ್ಕೆ ಫಸ್ಟು ಇದನ್ನು ಉಳಿಸ್ಬೇಕು ನಾವು ಅಂತ ಹೇಳಿ ಇಲ್ಲಿಂದ ಎಲ್ಲ ಎತ್ತಿ ಮಣ್ಣನ್ನೆಲ್ಲ ಎತ್ತಿ ಇಲ್ಲಿಗೆ. ಇದೆಲ್ಲ ಮಣ್ಣೆಲ್ಲ ಈ ಥರ ಇರಲಿಲ್ಲ, ಎಲ್ಲ ಫುಲ್ಲು ಮೇಲ್ಗಡೆ ಮಣ್ಣನ್ನ ಈ ಕಡೆಗೆ ಹಾಕಿ ಇದಕ್ಕೆ ಒಂದು ಏನಿಲ್ಲ ಅಂದ್ರೂ ಒಂದು 300-400 ಲೋಡ್ ಮಣ್ಣು ಹಾಕಿದೀವಿ ಇದಕ್ಕೆ. ಅದು ಒಂದೇ ಈಗ ಇಲ್ಲಿಂದ ನೋಡಿ ಕೆಳಗಡೆಯಿಂದ ಗೊತ್ತಾಗುತ್ತೆ. ಇದೊಂದು 20-25 ಅಡಿ. ಅದು ಅಲ್ಲೇನು ಬುಡ ಇದೆ ಆ ಲೆವೆಲ್ ಅದಕ್ಕಿಂತ ಡೌನಲ್ಲಿ ಇತ್ತು. ಯಾಕೆಂದರೆ ಅದಕ್ಕೆಲ್ಲ ನಾವು ಹಾಕಿರೋದು ಮಣ್ಣು. ಸ್ಯಾಂಡ್ ಮಾಫಿ ಅನ್ನೋರು ಇಲ್ಲೆಲ್ಲ ಗುಂಡಿಗಳು ಮಾಡಿಬಿಟ್ಟಿದ್ರು. ಇಲ್ಲೊಂದು 20 ಅಡಿ ಆಳ ಗುಂಡಿ ಇತ್ತು ಈ ಜಾಗದಲ್ಲೆಲ್ಲ. ಸಂಜೆ ಹೊತ್ತಲ್ಲಿ ನೋಡ್ಬೇಕು ನೀವು, ರಾಸಿ ಹಕ್ಕಿಗಳು ಬರುತ್ತೆ. ಈಗಲೂ ಕೇಳ್ತಾನೆ ಇದೆ. ಇದಿಷ್ಟು ಮಣ್ಣು ಇದು ತುಂಬಿರೋ ಮಣ್ಣೆ. ಇದು ಇಲ್ಲಿಂದ ತೆಗೆದಿದ್ದು ಮಣ್ಣನ್ನು ಇಲ್ಲಿ ಹಾಕಿದ್ದೀವಿ. ಆಮೇಲೆ ಈ ಕೆರೆ ಇದೆಯಲ್ಲ, ಇದು 7.5 ಎಕರೆ ಕೆರೆ. ಅಲ್ಲಿ ತನಕ ಕಂಪ್ಲೀಟ್ ಕಲ್ಲು. ಇದು ಎಷ್ಟು ಕಲ್ಲುಗಳು ಅಂದರೆ, ಇವಾಗ ನಿಮ್ಗೆ ಬಂಡಿದೆಯಲ್ಲ ಅಲ್ಲೆಲ್ಲ ಕಲ್ಲು ಕಟ್ಟಿದ್ದೀವಿ ನಾವು. ಇವಾಗ ಕಲ್ಲುಗಳನ್ನು ಇಲ್ಲಿ ತೆಗ್ದಿದ್ದ ಕಲ್ಲುಗಳನ್ನು ಅಲ್ಲಿ ಉಪಯೋಗಿಸ್ಕೊಂಡ್ವಿ. ಆಮೇಲೆ ಇಲ್ಲಿಂದ ಅಲ್ಲಿ ತನಕ ನಿಮ್ಗೊಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ನಾವು ಈ ಕಾರಲ್ಲಿ ಬಂದ್ವಲ್ಲ, ಅಲ್ಲಿ ರೋಡ್ ಇರಲಿಲ್ಲ. 1.5 ಅಡಿ 2 ಅಡಿ ಇತ್ತು. ಆಮೇಲೆ ಇಲ್ಲಿ ಬಂಡ್ ಇದೆಯಲ್ಲ, ಇದು ಲೀಕ್ ಆಗ್ತಾ ಇತ್ತು. ಸೊ ಆ ಬಂಡನ್ನ ನಾನು ಎಕ್ಸ್ಟೆಂಡ್ ಮಾಡಿದೆ. ಆಮೇಲೆ ಆ ಮೇಲ್ಗಡೆ 1.5 ಅಡಿ ಇತ್ತಲ್ಲ, ಅದು ಇವಾಗಿನ ದಿನ ಒಂದು 30 ಅಡಿ ಆಗಿದೆ ಅಲ್ಲಿ. ಇದು ಮೇಡಮ್, ಈಗ ಬೆಂಗಳೂರಲ್ಲಿ ಕೆರೆಗಳನ್ನ ಕ್ಲೀನ್ ಮಾಡ್ತಿರೋ ಪ್ರಮುಖ ವ್ಯಕ್ತಿಗಳಲ್ಲಿ ನೀವು ಒಬ್ರು ಆಕ್ಟಿವ್ ಆಗಿರೋರು. ಇಲ್ಲಿವರೆಗೆ ಎಷ್ಟು ಕೆರೆ ಕ್ಲೀನ್ ಮಾಡಿದ್ದೀರಿ? 9 ಆಯಿತು. 9. ಈಗ 15 ರಾಯರ ಕೆರೆ ಅಂತ ಶುರು ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಅದು ಇಲ್ಲೇ ಕನಕಪುರ ರೋಡಲ್ಲಿ ಆ ಕಡೆ. ಅದು ಒಂದು ಕಾಲದಲ್ಲಿ ಆ ಕೆರೆ ಕಮಲದ ಕೆರೆ ಅಂತ ಹೇಳ್ತಾ ಇದ್ರಂತೆ. 9 ಎಕರೆ ಕೆರೆ ಅದು ಫುಲ್ಲು ಲೋಟಸ್ ಇರೋದಂತಲ್ಲಿ. ಎಲ್ಲ ಜನ ನಿಂತು ಆ ಕೆರೆನ ವೀಕ್ಷಿಸಿ ಹೋಗ್ತಾ ಇದ್ರಂತೆ. ಅಷ್ಟು ಅದ್ಭುತವಾದ ಕೆರೆ. ಆ ಕೆರೆ ಆ್ಯಕ್ಚುಲಿ ಲೈಕ್ ಇವತ್ತಿನ ದಿನ ನೀವು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಂಡ್ ಕಿತ್ಕೊಂಡು ಹೋಗಿದೆ. ಮರಳು ಮಾಫಿಯಾ, ಸ್ಯಾಂಡ್ ಮಾಫಿಯಾದವರು ಗುಂಡಿ ಮಾಡಾಕ್ಬಿಟ್ಟಿದ್ದಾರೆ. ಒಂದು ಹನಿ ನೀರಿಲ್ಲ ಅಲ್ಲಿ. ರಾಜಕಾಲುವೆಗಳು ಮುಚ್ಚೋಗಿದೆ. ಯಾವ ಕಡೆಯಿಂದನೂ ನೀರು ಬರೋ ಚಾನ್ಸಸ್ಸೇ ಇಲ್ಲ. ಇದು ಬದಿದ ನೀರು ಬಿಕಾಸ್ ಆಫ್ ನಿಮ್ಗೆ ಗೊತ್ತಿರಬೇಕು, ಒಂದು ಮೇಲ್ಗಡೆ ಒಂದು ಪ್ಲ್ಯಾಟೋ ಕ್ರಿಯೇಟ್ ಆಗಿರುತ್ತೆ ಕೆರೆಗಳಲ್ಲಿ. ಅದನ್ನು ನಾವೇನಾದ್ರು ಹೋಲ್ ಮಾಡಿದ್ರೆ ಆ ಹೋಲಿಂದ ನೀರೆಲ್ಲ ಭೂಮಿ ಒಳಗಡೆ ಹೊಟ್ಟೋಗುತ್ತೆ. ನೋಡಿ, ಈ ಹಳ್ಳಿ ಕೆರೆ, ಇದು ನಾಗನಾಯಕನ ಹಳ್ಳಿ ಅಂತ. ಈ ಹಳ್ಳಿ ಕೆರೆಗೆ ಲೈಕ್ ಆ್ಯಕ್ಚುಲಿ ಒಂದು 10 ಹಳ್ಳಿಗೆ ಒಂದು ಸೋರ್ಸ್ ಆಫ್ ಇದು. ಆಮೇಲೆ ಇಲ್ಲಿರೋರೆಲ್ಲ ರೈತರುಗಳು. ಇಲ್ಲಿ ಈ ಕೆರೆನಲ್ಲಿ ನೀರು ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರೈತರುಗಳಿಗೆ ಬೋರ್ವೆಲ್ಲಲ್ಲಿ ನೀರಿರಲ್ಲ. ಕೆಲವರ ದುರಾಸೆಯಿಂದ ಪರಿಸರನೇ ಹಾಳಾಗೋಗ್ತಾ ಇದೆ. ಪರಿಸರ ಮೂಲತಃ ಲ್ಯಾಂಡ್ಸ್ಕೇಪಿಂಗ್ ಕೆರೆ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಬಂತು? ಏನಾಗುತ್ತೆ ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪಿಂಗ್ ನಲ್ಲಿ ತುಂಬ ಪ್ರಮುಖವಾಗಿ ಬೇಕಾಗಿರೋದು ನೀರು.
ಏನೇ ಆಗಲಿ ಗಿಡಗಳು ಬೆಳೆಸ್ಬೇಕಾದ್ರೆ ನಂಗೆ ಅವಾಗ ನಂಗೆ ಏನಾಯ್ತು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಏರಿಯಾಸಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಸ್ಪೆಷಲಿ ಬಾಂಬೆ ರಾಯನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಪೆರಲ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಳಗಡೆ ಆ ಶೆಕೆನಲ್ಲಿ ಆ ಮಿಷನರೀಸ್ ಹತ್ರ ಜನಗಳು ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಅಲ್ಲಿಂದ ಹೊರಗಡೆ ಬಂದರೆ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಓಡಾಡಬೇಕಾಗತ್ತೆ. ಬಿಸಿಲಲ್ಲಿ ಪಾಪ ಬರ್ತಾರೆ, ಬಿಸಿಲಲ್ಲಿ ವಾಪಸ್ ಹೋಗ್ತಾರೆ. ಆ ಬಿಸಿಲು ಎಲ್ಲೋ ಅವ್ರಿಗೊಂದು ಊಟ ಮಾಡಬೇಕು ಅಂದರೆ ಒಂದು ಶೇಡೇ ಇರಲ್ಲ ಒಂಥರ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಬಂದೆ. ನಾನು ಅಲ್ಲೇ ವರ್ಕ್ ಮಾಡ್ತಾಯಿದ್ದೆ, ಲ್ಯಾಂಡ್ಸ್ಕೇಪಿಂಗ್ ವರ್ಕ್ಗಳು ತುಂಬ ಮಾಡಿದ್ದೀನಿ. ಸೊ ಮಾಡುವಾಗ ನನ್ನ ಕಣ್ಣೆಲ್ಲ ಒಂಥರ ಯಾವಾಗಲೂ ಇದೇ ಥರದಕ್ಕೆ ಹೋಗುತ್ತೆ. ಸೊ ಪಾಪ ಕೆಲಸಗಾರಗಳು ಒದ್ದಾಡ್ತಿರೋದು ಒಂಥರ ನನಗೆ ಸಂಕಟ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಮಾಡ್ಬೋದು ಇವ್ರಿಗೆ ಅಂತ ಅನ್ನಿಸ್ತು. ಅಪೆರಲ್ ಪಾರ್ಕಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ನಾನು ಮರಗಳು ಬೆಳೆಸೋಣ, ಅಟ್ಲೀಸ್ಟು ಅವ್ರು ಬರುವಾಗ ನಡ್ಕೊಂಬರುವಾಗ ಶೇಡ್ ಇರುತ್ತೆ, ಒಳಗಡೆ ಇಂಡಸ್ಟ್ರಿ ಒಳಗಡೆ ಅವ್ರಿಗೊಂದು ಒಳ್ಳೆ ಗಾಳಿ ಬರುತ್ತೆ ಇದು ಹಾಕಿದ್ರೆ ಅಂಥೇಳಿ ಉದ್ದೇಶದಿಂದ ಹೊಂಗೆ ಮರ, ಬೇವಿನ ಮರ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಕಿಲೋಮೀಟ್ರ್ ಗಟ್ಟಲೆ ಜಾಗದಲ್ಲಿ ಮರಗಳು ನೆಡ್ತಾ ಬಂದೆ. ಆವಾಗ ನನಗೆ ಇಂಪಾರ್ಟೆನ್ಸ್ ಮರಗಳದ್ದು ಗೊತ್ತಾಯಿತು. ಆಮೇಲೆ ಎಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ರು ಮೂಲೆನಲ್ಲಿ ಒಂದು ಫಾರೆಸ್ಟೇಷನ್ ಅಂತ ಮಾಡಿರ್ತೀನಿ. ಎಲಿಟಾ ಪ್ರೊಮೆನೇಡ್, ಬಿಲೀವ್ ಇಟ್ ಆರ್ ನಾಟ್, ಅದೊಂದು ಬ್ರೀತಿಂಗ್ ಪ್ಲೇಸ್ ಆಫ್ JP ನಗರ್ ಆಗಿಬಿಟ್ಟಿದೆ ಇವಾಗ. ಎಷ್ಟು ಮರ ಹಾಕಿದ್ದೀರಾ ಅಲ್ಲಿ? ಇನ್ನೊಂದು 2,500 ಮರ ಹಾಕಿದ್ದೀನಿ. ಅದರಿಂದ ಶುರುವಾಯಿತು ನನ್ನ ಪಯಣ. ಸೊ ಇಲ್ಲಿ ಸುತ್ತಮುತ್ತ ನೋಡ್ತಿದ್ದೀರಲ್ಲ ಮರಗಳು ಎಲ್ಲ ನಾನು 3 ವರ್ಷದಿಂದ ಬೆಳೆಸ್ತಾ ಇರೋದು, 2 ವರ್ಷದಿಂದ ಬೆಳೆಸ್ತಾ ಇರೋದು. ಯಾಕೆಂತ ಹಳ್ಳಿಗಳ ಕಡೆ ಈಗ ಮರ ಹಾಕಿದ್ರೂ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಮೇಯಿಸ್ಬಿಡ್ತಾರೆ, ಹಸುಗಳಿಗೆ ಮೇಯಿಸ್ಬಿಡ್ತಾರೆ. ಸೊ ಇಲ್ಲೊಬ್ರು ರಾಮಪ್ಪ ಅಂತ ಒಬ್ಬರನ್ನ ಇಟ್ಟಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನೇರಳೆ ಮರ, ಹತ್ತಿ ಮರ, ಆಲದ ಮರ, ಅರಳಿ ಮರ, ಬೇಕಾದಷ್ಟು ಮರಗಳು ಹಾಕಿದ್ದೀನಿ ಈ ಸುತ್ತ. ಸೊ ನನಗೆ ಬರೀ ಕೆರೆ ಅಲ್ಲ, ಕೆರೆ ಜೊತೆಗೆ ನನಗೆ ಮರನೂ ಬೆಳೆಸ್ಬೇಕು. ಗುರಿ ಇದೆಯಾ? ಇಷ್ಟು ಕೆರೆ ಮಾಡಬೇಕು, ಇಷ್ಟು ಗಿಡ ನೆಡಬೇಕು, ಈ ಥರ ಗುರಿ ಏನಾದ್ರು ಇಟ್ಕೊಂಡಿದ್ದೀರಾ? ಗುರಿ ತುಂಬ ಇದೆ. ಎಷ್ಟು ಕೆರೆ ಅಂದರೆ ನಂಬರ್ ಏನಾದರೂ? ನಂಬರ್ ಇದೆ ನನಗೆ. ವರ್ಷಕ್ಕೆ 10 ಕೆರೆ ಮಾಡಬೇಕು ನಂಬರ್ ಇದೆ. ಸೊ 10 ಕೆರೆ ನನ್ನ ಓನ್ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ, ನಾನು ಯಾರ ಹತ್ರನೂ ಸಹಾಯ ತಗೋತಾ ಇಲ್ಲ. ವರ್ಷಕ್ಕೆ 10 ಕೆರೆ. ಗಿಡದ ಬಗ್ಗೆ ಏನು? ಈಗ ಇಲ್ಲಿ ಹಾಕಿರೋದು 2,000 ಗಿಡ ಹಾಕಿದ್ದೀನಿ. ಇದೆ ಟಾರ್ಗೆಟ್. ನಾನು ಇದುವರೆಗೂ ಮಿನಿಮಮ್ ನಾನು 15-20 ಸಾವಿರ ಗಿಡ ಹಾಕ್ತಾನೆ ಇದ್ದೀನಿ. ಈ ವರ್ಷ ನಮ್ಮ ಮಳೆಗಾಲದಲ್ಲಿ ನಾನು ಹಾಕಿರೋದು 3,500 ಗಿಡ. ಅದು ಸಿದ್ದಗುಂಟೆ ಕೆರೆ ಅಂತ ಇದೆ, ಅಲ್ಲಿ ಹಾಕಿದ್ದೀನಿ. ಮತ್ತು ಚಿಕ್ಕೆರೆ ಅಂತ ಇದೆ, ಅಲ್ಲಿ ಹಾಕಿದ್ದೀನಿ. ಸೋಮನಹಳ್ಳಿ ಕೆರೆಯಲ್ಲಿ 3,500-4 ಸಾವಿರ ಹಾಕಿದ್ದೀನಿ. ಅದು ದೊಡ್ಡದಾಗಿ ಫಾರೆಸ್ಟ್ ಆಗೋಗಿದೆ. ಈ ಥರ ಬಂದಾಗ ಹಳ್ಳಿಗಳಿಗೆ, ಈ ಹಳ್ಳಿ ನಿಮಗೆ ಹೊಸ್ತು, ಯಾಕಂದ್ರೆ ನೀವು ಈ ಊರಿನವರಲ್ಲ. ಇಲ್ಲಿ ಬಂದ ನಿಮಗೆ ಏನು ಚಾಲೆಂಜಸ್ ಇರುತ್ತೆ? ಚಾಲೆಂಜಸ್ ನಂಗೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಇದು ಮುಖಂಡರುಗಳು ಕೆಲವರು ನನ್ನ ಜೊತೆಗೆ ಸಪೋರ್ಟಿವ್ ಆಗಿದ್ದಾರೆ. ವಿರೋಧಿಸೋರು ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಈಗ ಎಲ್ಲರಿಗೂ ಅವೇರ್ನೆಸ್ ಇದೆ ನೀರು ಬೇಕೇ ಬೇಕು ಅಂತ. ಸೊ ವಿರೋಧಿಸೋರಿಲ್ಲ. ಎಷ್ಟು ದಿನಗಳ ಕೆಲಸ ಆಗಿದೆ ಇದು 1 ವರ್ಷ. ಈ ಕೆರೆ 1 ವರ್ಷ ಆಗಿದೆ. 1 ವರ್ಷ. ಈ ಕೆರೆನಲ್ಲಿ ಕೆಲಸ ಜಾಸ್ತಿ ಇತ್ತು. ಯಾಕೆಂದರೆ ಬಂಡ್ ಫಾರ್ಮೇಷನ್ಗೆ 1-2 ತಿಂಗಳಾಗಿದೆ ನಮಗೆ. ಕೆರೆ ಒಳಗಡೆ ಸಿಕ್ಕಾಪಟ್ಟೆ ಕಲ್ಲಿತ್ತು. ದಟ್ ವಾಸ್ ಅವರ್ ಚಾಲೆಂಜ್. ಕಲ್ಲಿದ್ದರೆ ಏನಾಗುತ್ತೆ ಅಂತ ಇಲ್ಲೇ ಬನ್ನಿ ಕೆರೆ ಹತ್ರ ತೋರಿಸ್ತೀನಿ. ಪರ್ಟಿಕ್ಯುಲರಾಗಿ ನಾನು ಈ ಕಲ್ಲನ್ನು ಯಾಕೆ ತೆಗೆಸ್ತೆ ಅಂತ ಹೇಳಿದ್ರೆ, ನನ್ನ ದೂರದ ಯೋಚನೆ ಏನಂತ ಹೇಳಿದ್ರೆ, ಈ ಕೆರೆ ಒಳಗಡೆ ಮುಂದೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಜನ ಬರ್ತಾರೆ. ಸೊ ಇನ್ನು ಇಷ್ಟತ್ರ ನೀರು ಬಂದುಬಿಟ್ರೆ ಬಂಡೆ ಇರೋದು ಯಾರಿಗೂ ಗೊತ್ತಾಗಲ್ಲ. ಸ್ವಿಮ್ ಮಾಡ್ತಾ ಡೈವ್ ಏನಾದ್ರು ಮಾಡೋಕ್ಕೆ ಹೋಯ್ತು ಅಂದರೆ ಅಲ್ಲಿ ಹೋಗಿ ಅವರಿಗೆ ತಲೆಗೆ ಹೊಡೆದು ಹೆಡ್ ಇಂಜುರಿ ಆಗೋ ಚಾನ್ಸಸ್ ಇದೆ. ಆಮೇಲೆ ಬೋಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ಕೊಳ್ಳಿ. ಈಗ ಏನಾದರೂ ಆ ಕಲ್ಲು ನಾನು ಹಾಗೆ ಬಿಡಲ್ಲ. ಆ ಕಲ್ಲು ಎಲ್ಲೆಲ್ಲಿ ಬಿಟ್ಟಿದ್ದೀನೋ ಅದ್ರ ಮೇಲೆ ನಾನು ಏನಾದರೂ ಒಂದು ಇದು ಹಾಕ್ಬಿಟ್ಟು ಇಲ್ಲಿ ಕಲ್ಲಿದೆ ಅಂತ ಒಂದು ಪೋಲ್ ಥರ ಹಾಕ್ತಾ ಇದ್ದೀನಿ. ಸೊ ಅದು ಇದೆ ನಂಗೆ. ಇನ್ನು ಇದೆಲ್ಲ ಕೆರೆಗಳು ಮುಗ್ದಿಲ್ಲ, ಇನ್ನೂ ನಾನು ಕೆಲಸದವ್ರು ಇದ್ದೇ ಇದ್ದಾರೆ ಇಲ್ಲಿ, ನಡೀತಾನೆ ಇದೆ. ಇವಾಗ ಪ್ರಾಜೆಕ್ಟ್ ಇನ್ನೂ ಮುಗ್ದಿಲ್ಲ ಕೆಲಸ. ಯಾವ ಕೆರೆ ಪ್ರಾಜೆಕ್ಟು ಮುಗ್ದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಮುಗಿಸ್ಬಿಟ್ಟು ಹೋಗ್ಬಿಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ದೇರ್ ಆ್ಯಂಡ್ ಲೈಕ್ ನಾವೀಗ ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಬರುತ್ತೋ ವಿ ಹ್ಯಾವ್ ಟು ಫೇಸ್ ಇಟ್. ಆ್ಯಕ್ಚುಲಿ ನಾನು ಇಲ್ಲಿ ಒಂದು ಹೆವಿ ರೈನ್ಸ್ಗೆ ಐ ಆಮ್ ವೇಟಿಂಗ್. ಇಷ್ಟು ಕೆಲಸ ಆಗಿರೋದು ಯಾವಾಗ? ಈ ಹಂತಕ್ಕೆ ಬಂದು ಒಂದು 5-6 ತಿಂಗಳಾಯಿತು. ಇನ್ನೂ ಇದಕ್ಕೆ ಮಳೆ ಕಾಣಬೇಕಿದೆ. ಈ ಮಳೆ ಬರಬೇಕು ಇನ್ನೂ. ಈ ಕೆರೆದು ನಿಮ್ಗೆ ಇನ್ನೊಂದು ಹೇಳಬೇಕು. ಈ ಕೆರೆ ಕಂಪ್ಲೀಟ್ ಕೆರೆನಲ್ಲಿ ಎಲ್ಲ ಸೇರಿ 18 ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕಿದ್ರು. ತುಂಬ ಕಷ್ಟಪಟ್ಟೆ ಇದನ್ನು ರೀರೂಟ್ ಮಾಡ್ಸೋಕ್ಕೆ. ಈ ನೀರಲ್ಲಿ ಒಳಗಡೆ ಎಲ್ಲ ಎಲೆಕ್ಟ್ರಿಕಲ್ ಪೋಲ್ಸು. ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ? ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಸ್ಟ್ರೈಟ್ ಲೈನ್ ಹೋಗುತ್ತೆ, ಬಟ್ ಆದರೆ ಯಾರಿಗಾದ್ರೂ ಎಲೆಕ್ಟ್ರಿಕ್ಯೂಟ್ ಆಗಿ ಯಾರು ಹೋಗ್ಬಿಟ್ರೆ ಅಲ್ಲೇ ಪ್ರಾಣಿಗಳು ಪಕ್ಷಿಗಳೆಲ್ಲ ಯಾವ್ದಾದ್ರು ಪಾಪ ಅವಕ್ಕೇನು ಗೊತ್ತಿರುತ್ತೆ ಎಲ್ಲ ಮಾಡಿದಂತು. ಖರ್ಚು ತುಂಬಾ ಖರ್ಚಾಯಿತು. 50 ಮೇಲೆ ಹೋಗಿದೆ, 50 lakhs ಮೇಲೆ ಹೋಗಿದೆ. ಇವಾಗ ಇನ್ನೊಂದಿಷ್ಟು ಮರ ಹಾಕೋಣ ಅಂತ ಪ್ಲಾನ್ ಇದೆ. ಅವ್ರ ಕೆಲಸದವರು ಪಾಪ ಅವ್ರಿಗೆ ನಾನು
ನಿಯರ್ಲಿ 20,000 ಕೊಡ್ತೀನಿ ಎವ್ರಿ ಮಂತ್. ನೀವು ಒಂದು ಕೆರೆನ ಕ್ಲೀನ್ ಮಾಡಬೇಕು ಅಂತ ನಿಶ್ಚಯ ಮಾಡಬೇಕಾದ್ರೆ ಏನೇನು ಕ್ರೈಟೀರಿಯಾ? ನಂಗೆ ಪರ್ಮಿಷನ್ ಈಸ್ ಇಂಪಾರ್ಟೆಂಟ್. ಪರ್ಮಿಷನ್ ಯಾವ ಕೆರೆಗೆ ನಮಗೆ ಸಿಗುತ್ತೋ ಆ ಕೆರೆ ಹಾಗಲ್ಲ, ಇಂಥಲ್ಲೊಂದು ಕೆರೆ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಈಗ ಉದಾಹರಣೆಗೆ ಈ ಕೆರೆ ನಿಮಗೆ ಹೇಗೆ ಗೊತ್ತಾಗುತ್ತೆ? ಒಂದರಿಂದ ಒಂದು ಚೈನ್ ರಿಯಾಕ್ಷನ್. ಅದು ಸೋಮನಹಳ್ಳಿ ಕೆರೆ ಮಾಡಿದೆ, ಅಲ್ಲಿ ಗೊತ್ತಾಯಿತು ಇವ್ರಿಗೆ ನಾಗನಹಳ್ಳಿ ಕೆರೆ ಅವ್ರಿಗೆ, ಅವ್ರು ಇಲ್ಲಿ ನಮ್ಮ ಕೆರೆನಲ್ಲಿ ಪ್ರಾಬ್ಲಮ್ ಇದೆ ಬನ್ನಿ ಅಂತ ಕರೆದ್ರು. ಸೊ ಇಲ್ಲಿಗೆ ಬಂದೆ. ಇಲ್ಲೆಲ್ಲ ಕೋಆಪ್ರೇಷನ್ ತುಂಬ ಚೆನ್ನಾಗಿತ್ತು, ಅಷ್ಟೇ ಸಾಕು ನಮಗೆ. ಇಲ್ಲಿ ಇನ್ನು ಈ ಕೆರೆದು ಏನೇನು ಕೆಲಸ ಪೆಂಡಿಂಗ್ ಇದೆ? ಈ ಕೆರೆದು ಫುಲ್ ನೀರು ಬರಲಿ ಅಂತ ಕಾಯ್ತಾ ಇದ್ದೀನಿ. ನೀರು ಬಂದಮೇಲೆ ಈ ಕೆರೆನಲ್ಲಿ ಬೆಳೆಯೋ ಅಕ್ವಾಟಿಕ್ ಪ್ಲಾಂಟ್ಸ್ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇನ್ನೊಂದು 1000 ಮರ ಆರಾಮಾಗಿ ಹಾಕ್ಬೋದು. ಅದೆಲ್ಲ ಇವಾಗ 2 ವರ್ಷದಲ್ಲಿ ಇಷ್ಟು ಬೆಳೆಸಿದ್ದೀವಿ. ಇದಕ್ಕೆ ಅತ್ತಿ ಮರ ಅಂತ ಹೇಳ್ತಾರೆ. ಪಕ್ಷಿಗಳಿಗೆ ಈ ಹಣ್ಣು ತುಂಬ ಇಷ್ಟ. ಈ ಸೈಜ್ ಇಷ್ಟು ಸೈಜ್ ಬಂತು. ಇನ್ನು ಅದಕ್ಕೆ ನೀರು ಬೇಡ. ಇದನ್ನ ನೀರು ಬೇಡ ಅಂದ್ರೂ ಇದನ್ನು ಜೋಪಾನ ಮಾಡೋದು ತುಂಬ ಇದೆ. ಇದನ್ನು ಬಗ್ಗಿಸ್ಬಿಟ್ಟು ಇವರು ಕುರಿ ಮೇಯಿಸೋರು ಮುರಿದು ರೆಂಬೆಗಳನ್ನು ತಿನ್ನಿಸ್ಬಿಡ್ತಾರೆ. ಸೊ ಅದಕ್ಕೆ ಇನ್ನೊಂದು ವರ್ಷ ನಾನು ಇದು ತಿರ್ಗಾ ಮೇಲೆ ಹೋಗೋ ತನಕ ಇಲ್ಲಿ ಇಡಲೇಬೇಕು ನೋಡ್ಕೊಳ್ಳೋರನ್ನ. ಇದೊಂಚೂರು ಸ್ಟ್ರೈಟ್ ಮಾಡಬೇಕು ರಾಮಪ್ಪ, ಇದಕ್ಕೊಂಚೂರು ಹೇಳ್ದು ಸ್ಟ್ರೈಟ್ ಮಾಡು. ಸೊ ಇವತ್ತು ಬೆಳಗ್ಗೆ ನನಗೆ ಸುಬ್ರಹ್ಮಣ್ಯ ಕೆರೆಪುರ ಕೆರೆಯಿಂದ ಕಾಲ್ ಬಂತು. ಇಂಥ ದುಸ್ಥಿತಿ ಆಗಿಬಿಟ್ಟಿದೆ ಅಂದರೆ ಉತ್ತರಹಳ್ಳಿ ಕೆರೆ ಈಚೆಗೆ ನಾನು ಹೋದ್ಮೇಲೆ ಪಟ್ಟಾಗಿ ಕೂತ್ಕೊಂಡ್ಬಿಟ್ಟೆ. ನನಗೆ ವರ್ಕ್ ಆರ್ಡರ್ ಕೊಡಿ, ದುಡ್ಡು ಕೊಡಬೇಡಿ, ವರ್ಕ್ ಆರ್ಡರ್ ಕೊಡಿ, ನಾನು ದುಡ್ಡು ಹಾಕಿ ಮಾಡ್ತೀನಿ ಅಂತ. ವರ್ಕ್ ಆರ್ಡರ್ ಕೊಡಲೇ ಇಲ್ಲ. ಆಮೇಲೆ ಒಂದಿನ ಏನಾಯಿತು ಅಂದರೆ ಉತ್ತರಹಳ್ಳಿ ಕೆರೆಯಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ರು, ಕೆರೆ ಕಾಮಗಾರಿ ಶುರುವಾಗಿದೆ ಲೈಕ್. ಆಮೇಲೆ ನನಗೆ ಬೆಳಗ್ಗೆ ಮಂಜುನಾಥ್ ಡಾಕ್ಟ್ರು ಹೇಳಿದ್ರು, ಅವರು ಪಾಪ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಅವರ ಪ್ರಯತ್ನಕ್ಕೆ ಫಲಾನಂತರ ಅದು ಉತ್ತರಹಳ್ಳಿ ಕೆರೆ ರಿಜುವಿನೇಷನ್ ತೊಗೊಂಡ್ರು. ಆಮೇಲೆ ಏನಂದ್ರೆ 15-20 ದಿನ ಅಷ್ಟರಲ್ಲಾಗಲೇ ಕೆರೆ ಓಪನ್ ಮಾಡಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅದನ್ನು ರಿಜುವಿನೇಟ್ ಮಾಡಿದ್ದಾರೆ ಅನ್ನೋದು ಐ ಡೋಂಟ್ ನೋ. ಇವಾಗ ನಂದು RRK ಟ್ರಸ್ಟ್ ಅಂತ, ನಮ್ಮ ಹಸ್ಬೆಂಡ್ ಹೋದ್ಮೇಲೆ ಒಂದು RRK ಟ್ರಸ್ಟ್ ಅಂತ ಮಾಡಿದ್ದೀನಿ. RRK ಟ್ರಸ್ಟ್ ರೇವತಿ ರಘುರಾಮ್ ಕಾಮತ್ ಚಾರಿಟಬಲ್ ಟ್ರಸ್ಟ್ ಅಂತ. ನಾನಿವಾಗ ನಂದು ರಿಸೋರ್ಸಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ನನಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿರೋದ್ರಿಂದ ಕೆರೆನ ಎಷ್ಟು ಕಮ್ಮಿ ದುಡ್ಡಲ್ಲಿ ಹೇಗೆ ರಿಜುವಿನೇಟ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಚೆಗೆ ಬಂದಿರೋ ಲೇಕ್ ರಿಜುವಿನೇಷನ್ ಮಾಡೋರು ತುಂಬ ಅಧ್ವಾನಗಳು ಮಾಡಿರೋದನ್ನು ನಾನು ನೋಡಿದ್ದೀನಿ. ಏಕೆಂದರೆ ಈ ಥರ ಮಾಡಿ ಬೋಲ್ ಶೇಪಲ್ಲಿ ಮಾಡಿಬಿಟ್ಟಿದ್ದಾರೆ. ಬೋಲ್ ಶೇಪಲ್ಲಿ ಕೆರೆ ಮಾಡಿಬಿಟ್ರೆ ಒಳಹರಿವು ಹೊರಹರಿವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಅಧ್ವಾನ ಆಗೋಗುತ್ತೆ. ಇವಾಗ ಇದ್ರದ್ದು ನೋಡಿ, ಇದು ಒಳಹರಿವು, ನಾವು ಈ ಕಡೆ ಎಲ್ಲ ಒಳಹರಿವು ಇದೆ ಅಲ್ವಾ. ಸೊ ಹೊರಹರಿವು ಇದೆಯಲ್ಲ, ಈ ಕಡೆಯಿಂದ ಒಂದು ಜಾಗ ಇದೆ, ತುಂಬಿದ ತಕ್ಷಣ ಅಲ್ಲಿಂದ ಅಲ್ಲೊಂದು ಜಾಗ ಇದೆ, ಅಲ್ಲಿಂದ ದಟ್ಸ್ ಗೋಯಿಂಗ್ ಟು ಗೋ ಟು ಸುವರ್ಣಮುಖಿ ತೊರೆ. ಉತ್ತರಹಳ್ಳಿ ಕೆರೆನಲ್ಲಿ ಒಳಹರಿವೆಲ್ಲಿದೆ ಹೊರ ಹರಿವೆಲ್ಲಿದೆ ಅಂತ ಚೆಕ್ ಮಾಡಕ್ಕೆ ಹೇಳಿ. ಆಮೇಲೆ ದೊರೆ ಕೆರೆನಲ್ಲಿ ಒಳ ಹರಿವೆಲ್ಲಿದೆ ಹೊರ ಹರಿವೆಲ್ಲಿದೆ, ಸುಬ್ರಹ್ಮಣ್ಯಪುರ ಕೆರೆನಲ್ಲಿ ಒಳ ಹರಿವೆಲ್ಲಿದೆ ಹೊರ ಹರಿವೆಲ್ಲಿದೆ ಅಂತ ಚೆಕ್ ಮಾಡಕ್ಕೆ ಹೇಳಿ. ಎಲ್ಲೂ ಒಳಹರಿವು ಇಲ್ಲ, ಹೊರ ಹರಿವು ಇಲ್ಲ. ಇಟ್ಸ್ ಅ ಪ್ಯಾಥೆಟಿಕ್ ಸಿಚುವೇಶನ್. ಒಳಹರಿವು ಬರೋ ಜಾಗದಲ್ಲಿ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ, ಹೊರಹರಿವು ಹೋಗೋ ಜಾಗದಲ್ಲೂ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ. ಏನಕ್ಕೆ ಹೇಳ್ತೀರಾ ಅಂತ ಹೇಳಿದ್ರೆ ಕೆರೆಗಳ ಒಳಗಡೆ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ. ಗೌರ್ಮೆಂಟ್ ಎಲ್ಲಾದು ದುರ್ಬೀನ್ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಗೌರ್ಮೆಂಟ್ಗೆ ಗೊತ್ತಿಲ್ಲದೆ ಆಗೋ ಅನ್ಯಾಯಗಳು ಬೇಕಾದಷ್ಟಿದೆ. ನಾವೇ ಪ್ರಜೆಗಳು ನಾವು ಎಚ್ಚೆತ್ಕೋಬೇಕು. ಫುಲ್ಲು ಒಟ್ಟು 2-2.5 ಸಾವಿರ ಗಿಡ. ಈಗ ಅನಿಸುತ್ತೆ ನನಗೆ ನಾನು ದುಡ್ಡು ಖರ್ಚು ಮಾಡಿದ್ದು ನಿಜವಾಗ್ಲೂ ಸಾರ್ಥಕ ಅಂತ. ಯಾಕೆ ಅಂತ ಹೇಳಿದ್ರೆ 2 ವರ್ಷ ಇದು ಕಾಡಾಗೋಗುತ್ತೆ. ಇವರು ನಮ್ಮ ಸೋಮನಹಳ್ಳಿ ಮುನಿರಾಜು ಗೌಡ್ರು ಅಂತ. ಸೊ ಇವರ ಹೆಲ್ಪಿಂದ ನಾನೊಂದು 6 ಕೆರೆಗಳು ರಿಜುವಿನೇಟ್ ಮಾಡೋಕ್ಕಾಯಿತು. ಹೇಗೆ ನಾವು ಎನ್ಕ್ರೋಚ್ ಹಾಕಿರೋ ಲ್ಯಾಂಡನ್ನೆಲ್ಲ ವಾಪಸ್ಸು ಒಂಥರ ವಿಲೇಜ್ ಪಂಚಾಯತಿಗೆ ಕೊಟ್ವಿ. ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ಇನ್ಕ್ರೀಸ್ ಆಯಿತು ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ರೇವತಿ ಕಮ್ಮತಮ್ಮ ಅವರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ 2019 ಜೂನ್ ತಿಂಗಳಿನಲ್ಲಿ ಈ ಕೆರೆಗಳ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಅಡಿಪಾಯವನ್ನು ಹಾಕಿದಂಥ ತಾಯಿ ಸೋಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 169ರ 27 ಎಕರೆ 32 ಗುಂಟೆ ವಿಸ್ತೀರ್ಣದ ಕೆರೆಯನ್ನ ಭೂ ಮಾಫಿಯಾದ ಕದಂಬ ಬಾವುಗಳಲ್ಲಿ ಸೇರಿಸಿಕೊಂಡು ಬಡಾವಣೆಗಳನ್ನ, ಖಾಸಗಿ ವ್ಯಕ್ತಿಗಳು 4 ಬಡಾವಣೆಗಳನ್ನ ಮಾಡಿರ್ತಕ್ಕಂಥ ಸುಮಾರು 5-5.5 ಎಕರೆ ಜಾಗವನ್ನ ಬಿಡಿಸ್ತಕ್ಕಂಥ ಒಂದು ಕಾರ್ಯ ಒಂದು ಕಡೆ ಆದರೆ, ಮರಳು ಮಾಫಿಯಾದವರು ಕೆರೆಯನ್ನ ಬಗೆದು ಆ ಕೆರೆಯನ್ನ ಪರಿದು ಮಾಡಿ ತಮ್ಮ ಜೋಬನ್ನ ತುಂಬಿಸ್ಕೊಳ್ಳಿಕ್ಕೆ ಮಾತ್ರ ಸೀಮಿತ ಮಾಡಿ ಕೆರೆಯ ಒಂದು ಕುರುವೆ ನಾಶ ಆಗಂಗ್ ಮಾಡಿದ್ರು. ಆ ಒಂದು ಕೆರೆಯ ಪುನಶ್ಚೇತನ ಕಾರ್ಯವನ್ನ 2019ನೇ ಇಸ್ವಿನಲ್ಲಿ ಜೂನ್ ತಿಂಗಳಿನಲ್ಲಿ ತೆಗೆದುಕೊಂಡು ಅಚ್ಚುಕಟ್ಟು ಮಾಡಿ ಕೆರೆ ಏರಿಯನ್ನ ಭದ್ರಪಡಿಸಿ ಆ ಒಂದು ಕೆರೆಯ ಮಣ್ಣನ್ನ 2 ಐಸ್ಲ್ಯಾಂಡ್ ಮಾಡುವ ದ್ವೀಪಗಳನ್ನು ನಿರ್ಮಿಸುವ ಮೂಲಕ ಗಿಡಗಳನ್ನ ಹಾಕಿ ಎಮ್ಮರವಾಗಿ ಬೆಳೆದು
ಪಕ್ಷಿಗಳ ತಾಣವಾಗಿ ಪಕ್ಷಿ ಸಂಕುಲವನ್ನು ಉಳಿಸಿದ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ಮಾಡತಕ್ಕಂಥ ತಾಯಿ ರೇವತಿ ಅಮ್ಮ ಅವರು. ಅದರ 3 ಕಿಲೋಮೀಟರ್ ಆಗುವಷ್ಟು ದೂರದಿಂದ ರಾಜಗಾಲುವೆ ಬರ್ತಿತ್ತು. 60 ಅಡಿ ಅಗಲದ ರಾಜಗಾಲುವೆಯನ್ನು 3 ಅಡಿ 4 ಅಡಿಗೆ ತಂದಿದ್ದಂಥ ದುರಾಸೆ ಜನರನ್ನ ಒತ್ತುವರಿಯನ್ನು ನಾವು ತೆರವುಗೊಳಿಸಿ ಸರಾಗವಾಗಿ ನೀರು ಹರಿದು ಬರಲಿಕ್ಕೆ ಅನುವನ್ನ ಮಾಡಿಕೊಡ್ಲಾಯಿತು. ಆ ಒಂದು ವರ್ಷದಲ್ಲಿ 3-4 ತಿಂಗಳಿನಲ್ಲಿ ಕೆಲಸ ಮುಗಿತಾ ಇದ್ದಂಗೆನೆ ಕೆರೆಗೆ ಯಥೇಚ್ಛವಾದ ಮಳೆ ಬಂದು ಆ ಕೆರೆಗೆ 2 ರಾತ್ರಿಗೆ ಅಷ್ಟು ದೊಡ್ಡ ಕೆರೆ ತುಂಬಿ ಕೋಡಿ ಹೋಯಿತು. ಪ್ರಾಣಿ ಪಕ್ಷಿ ಸಂಕುಲ ಉಳ್ಕೊಂತು, ಪ್ರಕೃತಿ ಮಾತೆಗೆ ಕೆರೆ ಉಳ್ಕೊಂತು. ಸುತ್ತಮುತ್ತಿನ ನೂರಾರು ರೈತರುಗಳ ಏನು ಕೊಳವೆ ಬಾವಿಗಳಿದ್ವು ಅಂದರೆ ಏನು ಬೋರ್ವೆಲ್ಗಳಿದ್ವು ಅವೆಲ್ಲ ಮತ್ತೆ ಪುನಶ್ಚೇತನಗೊಂಡ್ಕೊಂಡ್ವು. ಅದರ ಜೊತೆಯಲ್ಲಿ ಈಗ ಈ ವರ್ಷದಲ್ಲಿ ಸುಮಾರು 5 ತಿಂಗಳಿನಲ್ಲಿ ಮುಕ್ಕೋಡ್ಲು ಗ್ರಾಮದ ಕೆಳ್ಳೂರು ಕೆರೆ ಅನ್ನೋದೊಂದು ಕೆರೆ, ಸಿದ್ಗುಂಟೆ ಗ್ರಾಮದ ಸಿದ್ಗುಂಟೆ ಕೆರೆ, ನಾಗಶೆಟ್ಟಿಹಳ್ಳಿ ಕೆರೆ, ಕಗಲಿಪುರದ ಚಿಕ್ಕೆರೆ, ಈ ಒಟ್ಟು 5 ಕೆರೆಗಳನ್ನ ಪುನಶ್ಚೇತನಗೊಳಿಸಿರುವಂತ ಕಾರ್ಯನ ಏನು ಮರಳು ಮಾಫಿಯಾದವರೆಲ್ಲ ತೋಡಾಕಿದ್ರು ಅದನ್ನೆಲ್ಲ ಕೆರೆಯನ್ನ ಮತ್ತೆ ಒಂದು ಪುನರ್ಜೀವನ ಮಾಡಿ ಇವತ್ತು ಕೆರೆಗಳನ್ನು ನಳನಳಿಸ್ತಕ್ಕಂಥ ಒಂದು ಕೆರೆ ಆಗಿದ್ದಾವೆ. ನಾಗಶೆಟ್ಟಿ ಕೆರೆಯಲ್ಲಿ 600ಕ್ಕೂ ಹೆಚ್ಚು ಗಿಡಗಳನ್ನು ಹಾಕಿ ಇವತ್ತು ಬೆಳಿಲಿಕ್ಕೆ ಅದೊಂದು ರೂಪ ಆಗಿದೆ. ಮುಕ್ಕೋಡ್ಲು ಕೆರೆಯಲ್ಲಿ ಈಗ ಗಿಡ ಹಾಕ್ಲಿಕ್ಕೆ ಗುಂಡಿ ತೋಡಿಸಕ್ಕೆ ಹೇಳಿದ್ದಾರೆ, ಎಲ್ಲ ಗುಂಡಿ ಮಾಡಿದೆ. ಸಿದ್ಗುಂಟೆ ಕೆರೆಯಲ್ಲೂ ಅದೇ ಒಂದು ಇದು ಮಾಡ್ಬೇಕು ಅನ್ಕೊಂಡಿದ್ವಿ. ಚಿಕ್ಕೆರೆಯಲ್ಲಿ ಈಗಾಗಲೇ ಗಿಡಗಳನ್ನು ನೆಟ್ಟು ಅವು ಗಿಡಗಳನ್ನು ಪೋಷಣೆಯನ್ನು ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಕೆರೆಗಳ ಪುನರ್ಜೀವನ ಆಗ್ತಿರ್ತಕ್ಕಂಥದ್ದು ಯಾವುದೋ CSR ಅಮೌಂಟಿಂದ ಆಗಲಿ, ಯಾವುದೇ ಸರ್ಕಾರದ ದುಡ್ಡಿಂದ ಆಗಲಿ, ಯಾರ ದಾನಿಗಳ ದುಡ್ಡಿಂದ ಅಲ್ಲ, ಎಲ್ಲ ದುಡ್ಡು ಆಗ್ತಿರ್ತಕ್ಕಂಥದ್ದು ರೇವತಿ ಕಾಮತ್ ಅಮ್ಮ ಅವರ ಸ್ವಂತ ಅವರ ಹಣದಿಂದ, ಅವರು ಸ್ವಂತ ದುಡಿದು ಸಂಪಾದಿಸಿದ ಹಣದಿಂದ ಆಗ್ತಿರ್ತಕ್ಕಂಥದ್ದು. ನಾನು 100 ಕೆರೆ ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಸ್ವಲ್ಪ ಸಮಸ್ಯೆ ಏನಂದ್ರೆ ಕೆರೆ ಪ್ರಾಧಿಕಾರದಿಂದ ಪರ್ಮಿಷನ್ ತೊಗೊಳ್ಬೇಕಂತ ಹೇಳ್ತಾರೆ. 10 ಕೆರೆಗೆ DPR ಮಾಡ್ಬೇಕಾದ್ರೆ 25 ಲಕ್ಷ ಖರ್ಚು ಮಾಡಬೇಕು DPR ಮಾಡಲಿಕ್ಕೆ. ಆ 25 ಲಕ್ಷದಲ್ಲಿ ನಾವು ಸುಮಾರು ಕೆರೆಗಳನ್ನು ಪುನರುಜ್ಜೀವನ ಮಾಡ್ಬೋದು. ಇದಕ್ಕೆ ಸರ್ಕಾರ ಇಂಥ ಒಂದು ಮಾನವೀಯ ಮೌಲ್ಯಗಳುಳ್ಳಂತಹ ದಿಟ್ಟ ಮಹಿಳೆಗೆ ಆ ಒಂದು ಸಹಕಾರ ಕೊಟ್ಟಿದ್ದೇ ಆದ್ರೆ ಅವರು 100 ಕೆರೆ ಮಾಡ್ತಾರೆ. ನಮ್ಮಂತ ಒಂದು ದೊಡ್ಡ ತಂಡವನ್ನೇ ಕಟ್ಟಿಕೊಂಡು ಅವರು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ನನ್ನ ಮಹಾಜನತೆಯಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಎಲ್ಲಿಂದನೋ ಬಂದ್ ಮಾಡ್ತಾರೆ, ಯಾವುದೋ ದುಡ್ಡಿಂದ ಮಾಡ್ತಾರೆ ಅನ್ನೋದು ಉದಾಸೀನ ಬೇಡ. ಅವ್ರು ಉಳಿಸಕ್ ಬಂದಿರತಕ್ಕಂಥದ್ದು ನಮ್ಮ ಪ್ರಾಣವನ್ನ, ನಮ್ಮ ಪಕ್ಷಿ ಸಂಕುಲವನ್ನ, ನಮ್ಮ ಜಾನುವಾರುಗಳನ್ನ ಉಳಿಸಕ್ ಬಂದಿದ್ದಾರೆ. ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು, ಕೆರೆ ಕಟ್ಟೆಗಳನ್ನ ಹಾಳು ಮಾಡಬಾರ್ದು. ಇದ್ರ ಜೊತೆಯಲ್ಲಿ ದೊಡ್ಡ ಮಹತ್ವಾಂಕ್ಷೆ ಅವ್ರದ್ದು ಏನಂತಂದ್ರೆ ಸುವರ್ಣಮುಖಿ ಹೊಳೆ ಅಂತೇಳಿ ಒಂದು ದೊಡ್ಡ ನದಿ ಬನ್ನರ್ಘಟ್ಟ ಕಾಡಿನಲ್ಲಿ ಹುಟ್ಟುತ್ತೈತೆ. ಸ್ಯಾನಿಟರಿ ನೀರು, ಪ್ರತಿಯೊಂದು ನೀರು ಅದು ಬಂದು ಮಲಿನಗೊಳ್ತಾ ಇದೆ. ಅದನ್ನ ನಾನು ಯಾವುದೇ ಆಗಲಿ ಅನ್ನೋದೊಂದು ದೊಡ್ಡ ಅಭಿಯಾನ ಮಾಡ್ಬೇಕಂತೇಳಿ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದರಲ್ಲಿ 4 ದಿವಸ ಕಂಟಿನ್ಯೂಸ್ ಆಗಿ ಅಲ್ಲಿ ದೇವಸ್ಥಾನಗಳ ಸಮಚ್ಚದ ಒಂದು ಬಳಿಯಲ್ಲಿರ್ತಕ್ಕಂಥ ಸುವರ್ಣಮುಖಿ ಹೊಳೆಯನ್ನ ಅವರ ಸ್ವಂತ ದುಡ್ಡಿನಿಂದ ಕ್ಲೀನ್ ಮಾಡಿಸಿ ಗಬ್ಬು ನಾರ್ತಿದ್ದಂಥ ಹೊಳೆಯನ್ನ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಸುವರ್ಣಮುಖಿಯ ಹೊಳೆಯಾಗಿ ಉಳಿಬೇಕು ಅಂತ ಅವರ ಹಂಬಲಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮಗದೊಮ್ಮೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸುತ್ತಾ ಸಮಸ್ತ ನಾಡಿನ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಂದರು ಇವ್ರು ವೆಂಕಟೇಶ್ ಅಂತ. ಇವರು ನಾಗನಾಯಕನಹಳ್ಳಿ ಪಂಚಾಯತಿನಲ್ಲಿ ಮೆಂಬರ್ ಆಗಿದ್ದಾರೆ. ಸೋಮನಹಳ್ಳಿ ಕೆರೆ ಮಾಡೋ ಟೈಮಲ್ಲಿ ಇವರು ನನ್ನ ಕರ್ಕೊಂಡು ನಾಗನಾಯಕನಹಳ್ಳಿಗೆ ಬಂದರು. ಫಸ್ಟ್ ಬಂದಾಗ ನನ್ನ ಕಣ್ಣಿಗೆ ಬಿದ್ದಿದೆ ಏನಂತ ಹೇಳಿದ್ರೆ, ನಾಗನಾಯಕನಹಳ್ಳಿ ಅಂತ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ಹಾಕಿರೋ ಪಕ್ಕದಲ್ಲಿ ದೊಡ್ಡ ಕೊಚ್ಚೆಗುಂಡಿ, ಅದೆಷ್ಟು ನಾರ್ತಾ ಇತ್ತು ಅಂದರೆ ಕೊಚ್ಚೆಗುಂಡಿ. ಅದನ್ನು ನಾನು ಕೇಳಿದೆ ಏನಿದು ಅಂತ. ಫಸ್ಟ್ ಆ ಕೆಲಸನ ತೊಗೊಂಡೆ. ಆಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾ ಇದೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ. ನೀವು ಎಕ್ಸ್ಪ್ಲೇನ್ ಮಾಡಿ ವೆಂಕಟೇಶ್, ಏನೇನಾಯಿತು? ನಮಗೆ ಮೇಡಮ್ ಅವ್ರು ಬಂದ್ಬಿಟ್ಟು ಸೋಮನಹಳ್ಳಿ ಕೆರೆ ಫಸ್ಟ್ ಮಾಡ್ತಾಯಿದ್ರು. ಸೋಮನಹಳ್ಳಿ ಕೆರೆ ಆದಮೇಲೆ ನೆಕ್ಸ್ಟ್ ಮಾಡಬೇಕಾಗಿದ್ದು ಅದು ರಾಯರ್ ಕೆರೆ. ಅದು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ನೂರುಲ್ಲ ಅವರು ಮತ್ತು ಮುನ್ರಾಜೇಗೌಡರು ಇಬ್ಬರು ಸೇರಿಕೊಂಡು ಈ ಕೆರೆ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡಿದ್ರು. ಸ್ಟಾರ್ಟಿಂಗು ಮೇಡಮ್ ಬಂದು ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಒಂದು 18ರಿಂದ 20 11 kV ಎಲೆಕ್ಟ್ರಿಕಲ್ಲು ಪೋಲು ಮೇಲ್ಗಡೆ ಹೊರಟೋಗಿತ್ತು ಎಲ್ಲ. ಅದು ತುಂಬ ಡೇಂಜರಸ್ ಇತ್ತು. ತುಂಬ ಸರಿ ಫೋನ್ ಮಾಡಿ ಪ್ರೆಷರ್ ಮಾಡಿಸಿ ಆ ಎಲೆಕ್ಟ್ರಿಕ್ ಪೋಲ್ನ ಬೇರೆ ಕಡೆ ರೀರೂಟಿಂಗ್ ಮಾಡಿ ಅದನ್ನು ನಮಗೆ ರೇವತಿ ಅಮ್ಮನವರು ಮಾಡಿಕೊಟ್ರು. ಅದಾದಮೇಲೆ ಇದಕ್ಕೆ ನೀರು ಬರೋದಕ್ಕೆ ಏನು ಮಾಡಿದ್ರು, ರಾಜಕೀಯವ್ರಿಗೆ ಒಂದು ತಡೆಗೋಡೆ ಕಟ್ಬಿಟ್ಟಿದ್ರು. ಅದನ್ನು ತಡೆಗೋಡೆನೇ ಓಡಿಸ್ಕೊಟ್ರು. ಆಮೇಲೆ ಕೆರೆ ಏರಿ ಬಂದ್ಬಿಟ್ಟು ಇದು 4ರಿಂದ 5 ಅಡಿ ಇತ್ತು. ಒಂದು ಹಸ್ಗಳು ಹೊಡ್ಕೊಂಡು ಹೋಗ್ತಾ ಇದ್ರೆ ಒಂದು ಹಿಂದೆ ಒಂದು ಮುಂದೆ ಇಬ್ಬರು ಹೋಗ್ಬೇಕಾಗಿತ್ತು. ಅದನ್ನ ಇವತ್ತು 40 ಅಡಿ ಇದೆ. 2 ಟ್ರಾಕ್ಟ್ರು ಆರಾಮಾಗಿ ಹೋಗ್ತದೆ. ಆಮೇಲೆ ಕೆರೆಯಲ್ಲಿ ನೀರೇ ಇರ್ತಾ ಇರಲಿಲ್ಲ. ಮಳೆ ಹೋಯ್ದ್ರು ಎಲ್ಲ ಬಂಡು ಹಾಳಾಗ್ಬಿಟ್ಟು ನೀರು ಎಲ್ಲ ಅಲ್ಲೋಗ್ತಾ ಇತ್ತು. ಇವಾಗ ಏರಿ ರೆಡಿ ಮಾಡಿರೋದ್ರಿಂದ ನೀರು ಇದೆ. ಇದು ಅಯ್ಯಪ್ಪನ ಕೆರೆ ಅಂತ ಒಂದು 100 ವರ್ಷ ಆಗಿತ್ತು. 100 ವರ್ಷದಿಂದ ಹೂಳೆ ತೆಗೆದಿರಲಿಲ್ಲ. ಮಳ್ ಫಿಲ್ಟರ್ ಮಾಡಿ ಯಾರ್ಯಾರಿಗೆ ಏನೇನು ಬೇಕು ಮಳ್ಳು ಅದು ಇದೆಲ್ಲ ಎತ್ಕೊಂಡು ಎಲ್ಲ ಗುಂಡಿ ಹಾಕಿ ಬಿಟ್ಟಿದ್ರು. ನೀರೇ ನಿಲ್ತಾ ಇರಲಿಲ್ಲ. ಆಮೇಲೆ ಇವಾಗೆಲ್ಲ ರೆಡಿ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನಮ್ಗೆ ಇದೊಂದು ಕೆರೆ ಒಂದು ಮಾಡಿಕೊಟ್ರು. ಆಮೇಲೆ ಸುತ್ತ ಗಿಡಗಳು ಹಾಕೊಟ್ಟವ್ರೆ. ಒಬ್ಬರು ಲೇಬರ್ನಿಗೆ ಕೊಟ್ಟವ್ರು ಗಿಡಗಳು ಮೇಂಟೆನೆನ್ಸ್ ಮಾಡಿಕೊಂಡು. ಇದರಿಂದ ಅಕ್ಕಪಕ್ಕ ಬೋರ್ಗಳಿಗೆ
ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ತುಂಬ ಅನುಕೂಲ ಆಗ್ತದೆ. ಇದೇ ರೀತಿ ಇನ್ನು ಮುಂದೆಗಡೆ ಕೆರೆ ಕೆಲಸ ಮಾಡೋಣ. ಹಂಗೆ ಮತ್ತೆ ಒಂದು ಚಿಕ್ಕ ಕೆರೆ ಅದೊಂದು ಮಾಡ್ದು. ಅವತ್ತು ಸ್ಟಾರ್ಟ್ ಆಗಿದ್ದ ಕೆಲಸ ಇನ್ನೂ ನಡೀತಾನೆ ಇದೆ. ಇದೇ ರೀತಿ ಇನ್ನೂ ಹೆಚ್ಚು ಕೆರೆಗಳು ಮಾಡೋಕ್ಕೆ ಅಮ್ಮನವ್ರಿಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ.